ಕುವೈತ್ ಪ್ರಮುಖ ತೈಲ ಶುದ್ಧೀಕರಣ ಘಟಕದ ಮೇಲೆ ಅಟ್ಯಾಕ್ ಆಗಿದೆ. ಮೀನಾ ಅಲ್ ಅಹ್ಮದಿ ಘಟಕದ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನು ನಡೆಸಿದೆ. ಇರಾನ್ ಡ್ರೋನ್ ದಾಳಿಯಿಂದ ಭಾರೀ ಬೆಂಕಿ, ಕುವೈತ್ನಲ್ಲಿ ಆತಂಕ. ಸತತ ಎರಡನೆಯ ದಿನವೂ ದಾಳಿ, ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ತೈಲಾಗಾರದಲ್ಲಿ ಬೆಂಕಿ ನಂದಿಸಲು ಅಗ್ನಿಶಾಮಕ ಪಡೆಗಳ ಹರಸಾಹಸ. ರಂಜಾನ್ ಹಬ್ಬದ ನಡುವೆಯೂ ಮುಂದುವರೆದ ರಣಭೀಕರ ದಾಳಿ. ಗಲ್ಫ್ ಪ್ರದೇಶದ ಭದ್ರತಾ ಪರಿಸ್ಥಿತಿ ಬಗ್ಗೆ ಮತ್ತಷ್ಟು ಆತಂಕ ಸೃಷ್ಟಿಯಾಗಿದೆ. ಜಾಗತಿಕ ಇಂಧನ ಮಾರುಕಟ್ಟೆಯಲ್ಲೂ ಅಸ್ಥಿರತೆ ಹೆಚ್ಚಳವಾಗಿದೆ. ಕುವೈತ್ ಪ್ರಮುಖ ತೈಲ ಶುದ್ಧೀಕರಣ ಘಟಕದ ಮೇಲೆ ಅಟ್ಯಾಕ್ ನಡೀತಾ ಇದೆ. ಮೀನಾ ಅಲ್ ಅಹ್ಮದಿ ಘಟಕದ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನು ನಡೆಸ್ತಾ ಇದೆ. ನೋಡಿ, ಈಗಾಗಲೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಶುರುವಾಗಿ 20ನೇ ದಿನಕ್ಕೆ ಕಾಲಿಟ್ಟಿದೆ. 20ನೇ ದಿನದಲ್ಲಿ ಎಷ್ಟೆಲ್ಲ ನಷ್ಟಗಳು, ಸಾವು ನೋವುಗಳು ಸಂಭವಿಸಿದ್ದಾವೆ ಅಂತ ಹೇಳಿದ್ರೆ ನಿಜಕ್ಕೂ ಸಹಿತ ಇರಾನ್ನಲ್ಲಿ ಸಹಿತ ಸಾಕಷ್ಟು ರೀತಿಯಲ್ಲಿ 1000ಕ್ಕೆ ತಲುಪಿದೆ ಸಾವಿನ ಸಂಖ್ಯೆ ಅನ್ನುವಂತ ಮಾಹಿತಿ ಒಂದ್ ಕಡೆ ಇರುವಂತದ್ದು. ಇನ್ನು ಅದ್ರ ಜೊತೆಗೆ ಅಮೆರಿಕ ಆಗಿರ್ಬೋದು, ಇಸ್ರೇಲ್ ಮೇಲೆ ಆಗಿರ್ಬೋದು ಸತತವಾಗಿ ದಾಳಿಯನ್ನ ಇರಾನ್ ಸಹಿತ ನಡೆಸ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ, ಇರಾನ್ ನಲ್ಲಿರುವಂತಹ ತೈಲ ಘಟಕಗಳನ್ನ ಗುರಿಯಾಗಿಸಿಕೊಂಡು ಏನು ಅಮೆರಿಕ ದಾಳಿಯನ್ನ ನಡೆಸ್ತಾ ಇದೆ, ಇತ್ತ ಕುವೈತ್ನ ಅಲ್ಲಿರುವಂತಹ ಮೀನಾ ಅಲ್ ಅಹ್ಮದಿ ಘಟಕದ ಮೇಲೆ ಇರಾನ್ ಡ್ರೋನ್ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ತೈಲಾಗಾರದಲ್ಲಿ ಬೆಂಕಿ ಹೊತ್ತಿ ಉರಿತಾ ಇದೆ. ಒಂದು ರೀತಿಯಾಗಿ ಈ ಯುದ್ಧದಿಂದ ಇರಾನ್ನಲ್ಲಿರುವಂತಹ ಟೆಹರಾನ್ ಆಗಿರ್ಬೋದು, ಇನ್ನು ಇಸ್ರೇಲ್ ಏನು ಲೆಬನಾನ್ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ, ಲೆಬನಾನ್ ಆಗಿರ್ಬೋದು, ಎಲ್ಲವೂ ಒಂದು ರೀತಿಯಲ್ಲಿ ಸ್ಮಶಾನದ ರೀತಿ ಗೋಚರಿಸ್ತಾ ಇದ್ದಾವೆ ಈ ಒಂದು ದೇಶಗಳು. ಅಷ್ಟರ ಮಟ್ಟಿಗೆ ಸಾವು ನೋವುಗಳು, ನಷ್ಟಗಳು ಆಗ್ತಾ ಇದೆ. ದೇಶ ಪೂರ್ತಿಯಾಗಿ ಸರ್ವನಾಶದತ್ತ ಸಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ದಾಳಿ ನಡೀತಾ ಇರುವಂತದ್ದು. ಈಗ ಕುವೈತ್ನ ತೈಲ ಟ್ಯಾಂಕರ್ನ ಮೇಲೆ, ತೈಲ ಘಟಕದ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಇರಾನ್. ನೋಡಿ ಎಷ್ಟರ ಮಟ್ಟಿಗೆ ಅಪಘಾತ ಸಂಭವಿಸ್ತಾ ಇದೆ ಅಂತ ಅಂದ್ರೆ, ಒಂದು ಕಡೆ ಆರ್ಥಿಕವಾಗಿ ಇರಾನ್ನಲ್ಲಿ ಇರುವಂತಹ ಏನು ಕಾರ್ಗ್ ದ್ವೀಪದ ಮೇಲೆ ಅಮೆರಿಕ ಅಟ್ಯಾಕ್ ಅನ್ನ ಮಾಡುತ್ತೆ, ಅದರಿಂದ ಕಂಗೆಟ್ಟಂತ ಇರಾನ್ ಮತ್ತಷ್ಟು ತೀವ್ರವಾಗಿ ದಾಳಿಗೆ ಮುಂದಾಗಿರುವಂಥದ್ದು.